ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರಶ್ಮಿ ನಂದಕಿಶೋರ್, ಉಪಾಧ್ಯಕ್ಷರಾದ ಗೋಕುಲ್ ಗೌಡ, ಜನರಲ್ ಸೆಕ್ರೆಟರಿ ಶೋಭಾ ಪ್ರದೀಪ್ ಮತ್ತು ಸಂಘದ ನಿರ್ದೇಶಕರಾದ ಸತೀಶ್ ಗ್ಯಾರಹಳ್ಳಿ ರವೀಶ್ ಇವರ ಸಾರಥ್ಯದಲ್ಲಿ ದುಬೈನಲ್ಲಿ ಮುಳುಗಿದ ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ 515ನೇ ಜಯಂತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ವಿಶೇಷ ಸಮಾರಂಭದಲ್ಲಿ ದುಬೈ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಮತ್ತು ಸಂಯುಕ್ತ ಅರಬ್ ಸಂಸ್ಥಾನದ ನೆಲದಲ್ಲಿ ನೆಲೆಸಿರುವ ಹಲವಾರು ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಸಹ ಸಾಕ್ಷಿಯಾದರು. ಈ ಮರುಭೂಮಿಯಲ್ಲಿ ಹಲವಾರು ಕನ್ನಡಿಗರು ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಕೊಂಡಿರುವುದನ್ನು ಗುರುತಿಸಿ ದುಬೈ ಒಕ್ಕಲಿಗರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ವಿಶೇಷ ಆಹ್ವಾನಿತರಾದ ಕರ್ನಾಟಕ ಸಂಘ ದುಬೈ ಅಧ್ಯಕ್ಷರಾದ ಶ್ರೀ ಶಶಿಧರ್ ನಾಗರಾಜಪ್ಪ ಇವರಿಗೆ ಕೆಂಪೇಗೌಡ ನಾಯಕ ರತ್ನ ಪ್ರಶಸ್ತಿ, ಶ್ರೀಮತಿ ಛಾಯಾ ಮೊಘಲ್ ಮಾಜಿ ನಾಯಕಿ UAE ಕ್ರಿಕೆಟ್ ತಂಡ ಇವರಿಗೆ ಕೆಂಪೇಗೌಡ ಕ್ರೀಡಾ ರತ್ನ ಪ್ರಶಸ್ತಿ ಹಾಗೂ ಶ್ರೀ BK ಗಣೇಶ್ ರಾಯ್ ಸಮಾಜ ಸೇವಕರು ಹಾಗೂ ಕ್ರಿಯಾತ್ಮಕ ಕಲಾ ನಿರ್ದೇಶಕರು ಇವರಿಗೆ ಕೆಂಪೇಗೌಡ ಸಾಂಸ್ಕೃತಿಕ ರತ್ನ ಪ್ರಶಸ್ತಿಯನ್ನು ಪಡೆದ ಇವರುಗಳು ತಮ್ಮನ್ನು ತಾವು ನಿಸ್ವಾರ್ಥ ಸೇವೆಗಳೊಂದಿಗೆ ತೊಡಗಿಸಿಕೊಂಡಿದ್ದು ಅನೇಕ ರೀತಿಯಲ್ಲಿ ಸಹಾಯಕರಾಗಿರುತ್ತಾರೆ. ಈ ಮೂರು ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ದುಬೈ ಒಕ್ಕಲಿಗ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾಂತರಾಜು, ಪುಟ್ಟರಾಜು ಮೇಲ್ಕೋಟೆ ಸೇರಿದಂತೆ ಇತರರು ಹಾಜರಿದ್ದರು. Chairman, please join. Shashidhar, ನಿಮ್ಮ ಫೇವರೇಟ್ ಸ್ಪೋರ್ಟ್ಸ್ ಕ್ರಿಕೆಟ್ ತಾನೆ? So, Chairman, please join.